ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಪಿತ್ತದ ಗುಳಿಗೆಗಳ ರೆಸಿಪಿಯನ್ನು ನೋಡ್ತಾ ಇದ್ದೀವಿ. ಈ ಗುಳಿಗೆಗಳು ನಮ್ಮ ದೇಹಕ್ಕೆ ತುಂಬ ಆರೋಗ್ಯಕರ. ಬಾಡಿಯಲ್ಲಿ ಪಿತ್ತ ಜಾಸ್ತಿ ಆದಾಗ ಏನು ತಿಂದ್ರೂ ಎದೆ ಮೇಲೆ ಇದ್ದಂಗೆ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಒಂದು ಗುಳಿಗೆಯನ್ನು ತಿಂದರೆ ಸಾಕು, ನಮಗೆ ತಕ್ಷಣ ತೇಗ್ ಬಂದುಬಿಟ್ಟು ತುಂಬ ರಿಲ್ಯಾಕ್ಸ್ ಅನಿಸುತ್ತೆ. ನಾನ್ ವೆಜ್ ತಿಂದಂಥ ಸಂದರ್ಭದಲ್ಲಿ ಈ ಗುಳಿಗೆಯನ್ನು ಒಂದು ತಿಂದರೆ ಸಾಕು ಫ್ರೆಂಡ್ಸ್, ನಮಗೆ ಬೇಗ ಜೀರ್ಣ ಆಗುತ್ತೆ. ಮಕ್ಕಳಿಗೆ ಈ ಉಂಡೆಯನ್ನು ತಿನ್ನಿಸೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗಿ ಹಸಿವು ಚೆನ್ನಾಗಾಗುತ್ತೆ. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಮಾಡ್ಕೋಬೇಕು ನೋಡೋಣ. ಇಲ್ಲಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಹುಣಸೆ ಹಣ್ಣು, ಮೆಣಸಿನಕಾಯಿ, ಬೆಲ್ಲ, ಕಲ್ಲುಪ್ಪು, ಆಮೇಲೆ ಜೀರಿಗೆ. ಈ 5 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಮನೆಯಲ್ಲಿ. ನಾವು ಈ ಉಂಡೆಗಳನ್ನು ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು. ಒಂದು ಮಿಕ್ಸಿ ಜಾರ್ ತಗೊಂಡು ಅದರೊಳಗೆ ಫಸ್ಟ್ ನಾವು ಜೀರಿಗೆ, ಮೆಣಸಿನಕಾಯಿ, ಉಪ್ಪನ್ನು ಹಾಕ್ಕೊಂಬಿಡಿ ಫ್ರೆಂಡ್ಸ್. ಕೆಳಗಡೆ ಇದ್ದರೆ ಬೇಗ ನುಣ್ಣಗಾಗುತ್ತೆ. ಆಮೇಲೆ ಹುಣಸೆ ಹಣ್ಣು ಮತ್ತು ಬೆಲ್ಲ ಸೇರಿಸ್ಕೊಂಬಿಟ್ಟು ನೀಟಾಗಿ ಗ್ರೈಂಡ್ ಮಾಡ್ಕೊಂಬಿಡಿ. ನೋಡಿ, ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ನಾವು ನುಣ್ಣಗೆ ಗ್ರೈಂಡ್ ಮಾಡಿಕೊಂಡ್ರೆ ಈ ರೀತಿ ಮೆತ್ತಗಾಗುತ್ತೆ. ಈ ರೀತಿ ಮೆತ್ತಗಿದ್ರೆ ನಾವು ಉಂಡೆಗಳು ಕಟ್ಟೋಕ್ಕೆ ಈಸಿ ಆಗುತ್ತೆ ಫ್ರೆಂಡ್ಸ್. ಈಗ ಇದನ್ನು ನಾವು ಒಂದು ಪ್ಲೇಟಲ್ಲಿಗೆ ಸೇರಿಸ್ಕೊಂಡ್ಬಿಟ್ಟು ಚಿಕ್ಕದಾಗಿ ತಗೊಂಡ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಗುಳಿಗೆಗಳನ್ನು ಪ್ರಿಪೇರ್ ಮಾಡ್ಕೋಬೇಕು. ಈ ರೀತಿ ನಾವು ಪ್ರೆಸ್ ಮಾಡ್ಕೊಂಡ್ಬಿಟ್ರೆ ಗುಳಿಗೆಗಳು ಈಸಿಯಾಗಿ ಬ್ಲೆಂಡ್ ಆಗುತ್ತೆ. 2 ಕೈಯಲ್ಲಿ ಮಾಡಿಬಿಟ್ರೆ ಬೇಗ ಮಾಡ್ಬೋದು ಫ್ರೆಂಡ್ಸ್. ದೇಹದಲ್ಲಿ ಪಿತ್ತ ಜಾಸ್ತಿ ಆದಾಗ ವಾಮಿಟ್ಸ್ ಅನ್ನೋದು ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ವಾಮಿಟ್ಸ್ ನಿಂತೋದ್ರೂ ನಮಗೆ ವಾಮಿಟ್ ಮಾಡಬೇಕು ಅನ್ನೋಂತಹ ಒಂದು ಫೀಲಿಂಗ್ ಇರುತ್ತೆ. ಒಂದು ಉಂಡೆಯನ್ನು ತಿಂದರೆ ಸಾಕು, ಅಂತಹ ಸಂದರ್ಭದಲ್ಲಿ ವಾಮಿಟ್ ಮಾಡಬೇಕು ಅನ್ನೋಂತಹ ಫೀಲಿಂಗು ಹೋಗುತ್ತೆ. ಅದೇ ರೀತಿ ವಾಮಿಟ್ ಸಹ ನಿಂತೋಗುತ್ತೆ. ಮಕ್ಕಳು ಆಚೆ ಅಂಗಡಿಯಲ್ಲಿ ತಂದು ತಿಂತಾ ಇರ್ತಾರೆ ಹುಣಸೆ ಹಣ್ಣಿನ ಕ್ಯಾಂಡಿ ಅಂತ. ಅದರ ಬದಲು ನಾವು ಈ ರೀತಿ ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ಆರೋಗ್ಯಕರ. ಇಷ್ಟೇ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೆ ಮದ್ದಾದಂತಹ ಪಿತ್ತದ ಗುಳಿಗೆಗಳು ಅಥವಾ ಹುಣಸೆ ಹಣ್ಣಿನ ಕ್ಯಾಂಡಿನ ಪ್ರಿಪೇರ್ ಮಾಡ್ಕೋಬಹುದು. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕನ್ನು ಕೊಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.